ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಜನಂದಿನಿ ಕನ್ನಡ ಲಾಗ್ಸ್. ಇವತ್ತು ಟಿಫನ್ನು ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಅನ್ನ ಮಿಕ್ಕಿತ್ತು, ಅದನ್ನು ಕೂಡ ಅಕ್ಕಿ ರೊಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ. ಅನ್ನ ಏನು ಮಿಕ್ಕಿರುತ್ತೆ ಅದನ್ನು ಫಸ್ಟು ಈ ರೀತಿ ಹಾಕ್ಕೊಂಡು ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಸ್ಮ್ಯಾಶ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. ನಮಗೆ ಎಷ್ಟು ರೊಟ್ಟಿ ಬೇಕು ಅಂದಾಜಲ್ಲಿ ಅಕ್ಕಿ ಹಿಟ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಸಬ್ಬಕ್ಕಿ ಸೊಪ್ಪು, ಈರುಳ್ಳಿ, ಕ್ಯಾರೆಟು, 1 ಸ್ಪೂನ್ ಎಳ್ಳು ಇಷ್ಟನ್ನು ಹಾಕ್ಕೊಂಡು ಬಿಸಿ ನೀರಲ್ಲಿ ಕಲಿಸ್ಕೊತಾ ಇದ್ದೀನಿ. ಅನ್ನ ಏನಾದರೂ ಉಳಿದಿದ್ರೆ ಈ ರೀತಿ ಅಕ್ಕಿ ರೊಟ್ಟಿಗೆ ಸೇರಿಸ್ಕೊಂಡ್ರೆ ಅಕ್ಕಿ ರೊಟ್ಟಿ ಸಾಫ್ಟಾಗಿ ಚೆನ್ನಾಗಾಗುತ್ತೆ. ಅಕ್ಕಿ ರೊಟ್ಟಿಗೆ ತುಂಬ ತೆಳ್ಳಗೂ ಕಲಿಸ್ಕೋಬಾರ್ದು, ತುಂಬ ಗಟ್ಟಿಗೂ ಕಲಿಸ್ಕೋಬಾರ್ದು. ಚಪಾತಿ ಹಿಟ್ಟು ಕಲಿಸ್ಕೋತೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಸಾಫ್ಟಾಗಿ ಕಲಸಿಟ್ಕೊಂಡ್ರೆ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಚೆನ್ನಾಗಿ ಕಲಸಿಟ್ಕೊಂಡು ಮೇಲೆ ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆನ ಹಚ್ಚಿ ಒಂದು ಬಟ್ಲು ಮುಚ್ಚಿಟ್ಕೋತಾ ಇದ್ದೀನಿ 5 ನಿಮಿಷ ನೆನಿಲಿ ಅಂತ. ರೊಟ್ಟಿ ನಮಗೆ ಎಷ್ಟು ಅಗಲ ಬೇಕೋ ಅದ್ರ ತಕ್ಕನಾಗಿ ಉಂಡೆ ತೊಗೋತಾ ಇದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ನಾವು ಚಿಕ್ಕದಾಗೆ ಮಾಡ್ಕೊಳ್ಳೋದು, ಹಾಗಾಗಿ ಚಿಕ್ಕ ಉಂಡೆ ತೊಗೊಂಡು ರೊಟ್ಟಿ ಮಾಡ್ಕೋತಾ ಇದ್ದೀನಿ. ರೊಟ್ಟಿ ತಟ್ಟುವಾಗ ಈ ರೀತಿ ಸಣ್ಣದಾಗಿ ಹೋಲ್ ಮಾಡಿಕೊಂಡ್ರೆ ರೊಟ್ಟಿ ಬೇಯಿಸುವಾಗ ಅದ್ರ ಹೋಲ್ ಒಳಗಡೆ ಎಣ್ಣೆ ಹಾಕಿದ್ರೆ ರೊಟ್ಟಿ ಕ್ರಿಸ್ಪಿಯಾಗಿ ಚೆನ್ನಾಗಾಗುತ್ತೆ. ಈ ವಿಡಿಯೋದಲ್ಲಿ ಶನಿವಾರ ಭಾನುವಾರದ ವ್ಲಾಗ್ ಇರುತ್ತೆ. ಇದು ಶನಿವಾರದ ವ್ಲಾಗ್ ಆಗಿರುತ್ತೆ. ನಮ್ಮ ಮನೇಲಿ ಅಕ್ಕಿ ರೊಟ್ಟಿಗೆ ಉಪ್ಸಾರು ಖಾರನೇ ತುಂಬ ಇಷ್ಟಪಡ್ತಾರೆ, ಹಾಗಾಗಿ ಚಟ್ನಿ ಮಾಡೋಕ್ಕೆ ಹೋಗಲ್ಲ. ಉಪ್ಸಾರು ಖಾರಕ್ಕೂ ಅಕ್ಕಿ ರೊಟ್ಟಿಗೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಅಕಸ್ಮಾತ್ ಏನಾದರೂ ಉಪ್ಸಾರು ಖಾರ ಇಲ್ಲ ಅಂದರೆ ಮಾತ್ರ ಚಟ್ನಿ ಮಾಡ್ತೀನಿ. ಟಿಫನ್ ಎಲ್ಲ ಮುಗಿಸ್ಕೊಂಡು ಸೋಫಾ ಪಿಲ್ಲೋಗೆ ಕವರ್ ಹೊಲಿತಾ ಇದ್ದೀನಿ. ಸಣ್ಣ ಪುಟ್ಟದೆಲ್ಲ ನಾನೇ ಹೊಲ್ಕೋತೀನಿ. ನನ್ನ ಸ್ಯಾರಿಗೆ ನಾನೇ ಫಾಲ್ಸ್ ಎಲ್ಲ ಹಾಕೋತೀನಿ. ಇದು ಸಂಡೇ ವ್ಲಾಗು. ಕಡಲೆ ಬೀಜ ಮತ್ತು ಹಸಿಮೆಣಸಿನ್ಕಾಯಿನ ಹುರ್ಕೋತಾ ಇದ್ದೀನಿ ಕಡಲೆ ಬೀಜ ಚಟ್ನಿ ಮಾಡೋಕ್ಕೆ. ಟಿಫನ್ ಬಂದು ಇಡ್ಲಿ. ಇವತ್ತು ಕಾಯಿ ತುರಿ ಹುರಿದಿಟ್ಕೊಂಡಿರುವಂಥ ಕಡಲೆ ಬೀಜ ಮತ್ತು ಹಸಿಮೆಣಸಿನ್ಕಾಯಿನೂ ಕೂಡ ಹಾಕೋತಾ ಇದ್ದೀನಿ. ಕಡಲೆ ಪಪ್ಪು, ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಸಂಪಳ ತುಂಬ ಚೆನ್ನಾಗಿ ಉಬ್ಬಿ ಬಂದಿತ್ತು. ನಾನು ಇದಕ್ಕೆ ಉಪ್ಪು ಸೋಡಾ ಏನೂ ಬೆರೆಸಿರೋದಿಲ್ಲ. ಟಿಫನ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಸಂಪಳನೇ ಎತ್ತಿಕೊಂಡು ಅದಕ್ಕೆ ಉಪ್ಪನ್ನು ಬೆರೆಸ್ಕೊತೀನಿ. ಮಿಕ್ಕಿದಿನ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ. ಸಂಪಳನ ನಾನು ಡೈರೆಕ್ಟ್ ಇಡ್ಲಿ ತಟ್ಟೆಯಲ್ಲಿ ಬಿಡೋದಿಲ್ಲ. ಈ ರೀತಿ ಬಿಳಿ ಬಟ್ಟೆ ತೊಗೊಂಡು ತೇವ ಮಾಡಿ ಇಡ್ಲಿನ ಹಾಕೋತೀನಿ. ಸುಮಾರು ಜನ ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡು ಇಡ್ಲಿ ಹಾಕೋತಾರೆ. ಆ ರೀತಿ ಮಾಡಬಾರ್ದು, ಒಳ್ಳೆಯದಲ್ಲ ಆರೋಗ್ಯಕ್ಕೆ. ಈ ರೀತಿ ಬಟ್ಟೆ ಉಪಯೋಗಿಸಿ ಇಡ್ಲಿ ಮಾಡಿಕೊಂಡ್ರೆ ಬಿಸಿ ಬಿಸಿಯಾಗಿ ಇಡ್ಲಿ ಕೂಡ ಎತ್ಕೊಳ್ಬೋದು, ಚೆನ್ನಾಗೂ ಆಗುತ್ತೆ. ಇಡ್ಲಿ ಮಾಡ್ಕೊಳ್ಳೋದಕ್ಕೆ ಅಂತಲೇ ಈ ರೀತಿ ಸಪ್ರೇಟಾಗಿ ಬಟ್ಟೆನ ಎತ್ತಿಟ್ಕೊಂಡಿರ್ತೀನಿ. ಇಡ್ಲಿ ಆದಮೇಲೆ ಇದೇ ಬಟ್ಟೆನ ನೀಟಾಗಿ ವಾಶ್ ಮಾಡಿ ಒಣಗಿಸಿ ಎತ್ತಿಟ್ಕೋತೀನಿ. ಇಡ್ಲಿ ತುಂಬ ಸಾಫ್ಟಾಗಿ ಚೆನ್ನಾಗಾಗಿತ್ತು. ನನ್ನ ಮಕ್ಕಳಿಗೆ ಇಡ್ಲಿ ಮೇಲ್ಗಡೆ ತುಪ್ಪ ಹಾಕ್ಕೊಡ್ಬೇಕು, ಹಾಗಾಗಿ ತುಪ್ಪ ಹಾಕ್ತಾಯಿದ್ದೀನಿ. ಟಿಫನ್ ಎಲ್ಲ ಮುಗಿಸಿ ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಸೆಲ್ಫ್ ಕೇರ್ ಮಾಡ್ಕೊಳ್ಳೋಣ ಅನ್ಕೋತಾ ಇದ್ದೀನಿ. ತಿಂಗಳಿಗೊಂದು ಸಾರಿ ಈ ರೀತಿ ಸೆಲ್ಫ್ ಕೇರ್ ಮಾಡ್ಕೋತೀನಿ ನಾನು. ಒಂದು ಬೌಲಲ್ಲಿ
1-2 ಸ್ಪೂನಷ್ಟು ಅಕ್ಕಿ ಹಿಟ್ಟು ರೋಸ್ ವಾಟ್ರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮನೇಲೇ ಇರೋ ಐಟಮ್ನ ಉಪಯೋಗಿಸ್ಕೊಂಡು ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡ್ಕೋತಾ ಇದ್ದೀನಿ. 1 ಸ್ಪೂನಷ್ಟು ಉಪ್ಪು, 1 ಸ್ಪೂನಷ್ಟು ಅಡುಗೆ ಸೋಡಾ, ನಿಂಬೆಹಣ್ಣು ಮತ್ತು ನಮ್ಮ ಕಾಲು ಎಷ್ಟು ಬಿಸಿ ತಡೆಯುತ್ತೋ ಅಷ್ಟು ಬಿಸಿನೀರು ಇಷ್ಟನ್ನು ಕೂಡ ಹಾಕ್ಕೊಂಡು ಸುಮ್ಮನೆ ಒಂದು ಸಲೂನ್ ಫೀಲ್ ಬರಲಿ ಅಂತ ಗುಲಾಬಿ ದಳಗಳನ್ನ ಹಾಕ್ಕೊಂಡಿದ್ದೀನಿ. ನಮ್ಮ ಕಾಲು ಮತ್ತು ಕೈಗಳನ್ನ ಈ ರೀತಿ ನೆನೆಸಿಟ್ಕೋತಾ ಇದ್ದೀನಿ 5ರಿಂದ 6 ನಿಮಿಷ. ನಿಂಬೆಹಣ್ಣು ಹೋಳಿಯಿಂದ ನಮ್ಮ ಕೈ ಉಗುರುಗಳು ಮತ್ತು ಕಾಲು ಉಗುರುಗಳನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ನಿಂಬೆಹಣ್ಣಿಂದ ನಮ್ಮ ಕೈಗಳನ್ನ ಕಾಲುಗಳನ್ನ ಉಜ್ಜೋದ್ರಿಂದ ಟ್ಯಾನ್ ಏನಾದರೂ ಆಗಿದ್ರೆ ಅದೆಲ್ಲ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ. ಸಾಫ್ಟಾಗಿರೋ ಬ್ರಷ್ನ ತಗೊಂಡು ಉಗುರುಗಳನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸಾಫ್ಟಾಗಿರೋ ಬ್ರಷ್ ತಗೊಂಡು ಇಂಡಿನೆಲ್ಲ ಕ್ಲೀನಾಗಿ ಬ್ರಷ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ತಿಂಗಳಿಗೊಂದು ಸತಿ ಮಾಡ್ಕೊಂಡು ಬಂದರೆ ಇಂಡಿಗಳು ಒಡ್ಕೊಳ್ಳೋದಿಲ್ಲ. ಅಕಸ್ಮಾತ್ ಒಡ್ಕೊಂಡಿದ್ರೆ ಇಂಡಿಗಳು ಈ ರೀತಿ ಮಾಡ್ಕೊಂಡು ಬಂದರೆ ಕಮ್ಮಿ ಆಗ್ತಾ ಬರುತ್ತೆ. ತುಂಬ ಜೋರಾಗಿ ಉಜ್ಜಬಾರ್ದು, ಸಾಫ್ಟಾಗಿಯೇ ಉಜ್ಜಬೇಕು. ಅಕ್ಕಿ ಹಿಟ್ಟು ರೋಸ್ ವಾಟ್ರು ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಕಾಲ್ಗಚ್ಚಿ ಸ್ಕ್ರಬ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗಿ ಟ್ಯಾನ್ ಎಲ್ಲ ಹೋಗಿ ಗ್ಲೋ ಬರುತ್ತೆ. ನಮ್ಮ ಹತ್ರ ಯಾವುದಿರುತ್ತೋ ಬಾಡಿ ಲೋಷನ್ನು ಅದನ್ನು ನೀಟಾಗಿ ಹಚ್ಕೋತಾ ಇದ್ದೀನಿ.
ಕೊನೆಯಲ್ಲಿ ನೇಲ್ ಪಾಲಿಶ್ ಹಾಕೋತಾ ಇದ್ದೀನಿ. ನನ್ನ ಮಗಳು ಕೂಡ ಹಾಕ್ಕೊಡ್ತೀನಿ ಅಂತ ಬಂದಳು. ಅವಳಿಗೆ ನೀಟಾಗಿ ಹಾಕೊಡೋಕ್ಕೆ ಬಂದಿಲ್ಲ, ಹಾಗಾಗಿ ನಾನೇ ಹಾಕೋತಾ ಇದ್ದೀನಿ. ಈ ರೀತಿ ತಿಂಗಳಿಗೊಂದ್ಸತಿ ಮಾಡಿಕೊಂಡ್ರೆ ನಮ್ಮ ಕೈ ಕಾಲುಗಳು ತುಂಬ ನೀಟಾಗಿ ಚೆನ್ನಾಗಿ ಕಾಣುತ್ತೆ, ನೋಡೋದಕ್ಕೂ ನಮಗೂ ಖುಷಿಯಾಗುತ್ತೆ. ಸಲೂನ್ಗೆ ಹೋಗಿ ಮಾಡಿಸ್ಕೋಬೇಕಂತೇನಿಲ್ಲ, ನಾವೇ ಕೂಡ ಮನೆಯಲ್ಲಿ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಮನೆ ಕೆಲಸದ ಬ್ಯುಸಿಲಿ ಈ ರೀತಿ ಸ್ವಲ್ಪ ಟೈಮ್ ತಗೊಂಡು ಸೆಲ್ಫ್ ಕೇರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಕೋಲ್ಡ್ ಆಗಿತ್ತು, ಬಿಸಿನೀರಲ್ಲಿ ಸ್ಟೀಮ್ ತಗೋತಾ ಇದ್ದೀನಿ. ಹೇಗಿದ್ದರೂ ಸ್ಟೀಮ್ ತೊಗೊಂಡಿದ್ನಲ್ಲ, ಫೇಸ್ ಮಾಸ್ಕ್ ಹಾಕೋತಾ ಇದ್ದೀನಿ. ಇದರಿಂದ ಸ್ಕಿನ್ನು ಸಾಫ್ಟಾಗಿ ಗ್ಲೋ ಆಗಿ ತುಂಬ ಚೆನ್ನಾಗಾಗುತ್ತೆ. ಪಪಾಯ ಫೇಸ್ ಮಾಸ್ಕ್ ತೊಗೊಂಡಿದ್ದೀನಿ. ಈ ಪ್ಯಾಕೆಟ್ ಒಳಗಡೆ ಎಕ್ಸ್ಟ್ರಾ ಸೀರಮ್ ಇರುತ್ತೆ, ಅದನ್ನು ನೆಕ್ಕಿಗೆ ಮತ್ತು ಕೈಗಳಿಗೆ ಹಚ್ಕೊತೀನಿ. ಇದನ್ನು 10 ರಿಂದ 15 ನಿಮಿಷ ಬಿಟ್ಟು ರಿಮೂವ್ ಮಾಡ್ತೀನಿ. ಕೊಬ್ಬರಿ ಎಣ್ಣೆನ ಬಿಸಿಗಿಟ್ಕೊಂಡು ಕರಿಬೇವು, ಈರುಳ್ಳಿ, ಅಗಸೆ ಬೀಜದ ಪುಡಿ, ಮೆಂತ್ಯ ಪುಡಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಆದಮೇಲೆ ಒಂದು ಬೌಲ್ಗೆ ಸೋಸ್ಕೊತಾ ಇದ್ದೀನಿ. ಇದಕ್ಕೆ ಅರ್ಧ ಹೋಳು ನಿಂಬೆಹಣ್ಣಿನ ರಸ ಹಾಕೋತಾ ಇದ್ದೀನಿ. ಈ ರೀತಿ ನಿಂಬೆಹಣ್ಣಿನ ರಸ ಹಾಕ್ಕೊಂಡ್ರೆ ಡ್ಯಾಂಡ್ರಫ್ ಆಗಲ್ಲ, ಕೂದಲು ಕೂಡ ಶೈನಿಂಗ್ ಆಗಿ ಚೆನ್ನಾಗಾಗುತ್ತೆ. ಕೂದಲಿಗೆಲ್ಲ ಅಪ್ಲೈ ಮಾಡಿ ಮಸಾಜ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.